ಶ್ರೀ ಸಾಯಿರಾಮ್. ವಿದ್ಯಾರ್ಥಿನಿಯರಿಗೆಲ್ಲ ಈ ಒಂದು ಬಲ ಮತ್ತು ಚಲನೆ ಪಾಠಕ್ಕೆ, ಎರಡನೇ ಪಾಠಕ್ಕೆ ಸ್ವಾಗತ. ಎಲ್ಲರೂ ಫ್ರೆಶ್ ಆಗಿ ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ಬಂದಿದ್ದೀರಿ ಅಂದ್ಕೊಂಡಿದ್ದೀನಿ. ಅಂದರೆ ಬ್ರೇಕ್ಫಾಸ್ಟು ಅಥವಾ ಲಂಚು ಅಥವಾ ಯಾವ್ದು ಮಾಡ್ಕೊಂಡು ಬಂದಿರ್ತೀರ. ಪೆನ್ನು ಪುಸ್ತಕ ರೆಡಿ ಇಟ್ಕೊಳ್ಳಿ, ಬರ್ಕೊಳ್ಳಿಕ್ಕೆ ಒಂದು ಪುಸ್ತಕ ಇಟ್ಕೊಳ್ಳಿ. ಯಾಕೆ ಲೆಕ್ಕಗಳೆಲ್ಲ ಬರ್ತದೆ, ಲೆಕ್ಕ ಎಲ್ಲ ಮಾಡಬೇಕಾಗುತ್ತೆ ನೀವೇ. ಆಮೇಲೆ ಸೂತ್ರಗಳು ಬರ್ಕೋಬೇಕಾಗತ್ತೆ, ನಿಯಮಗಳು ಕಲಿಬೇಕಾಗುತ್ತೆ. ನೀವು ಕೂಡ ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ನ್ಯೂಟನ್ನು, ಗೆಲಿಲಿಯೋ ಅಥವಾ ನಮ್ಮ ಅಬ್ದುಲ್ ಕಲಾಂ, ವಿಶ್ವೇಶ್ವರಯ್ಯ ಅಂಥ ಮಹಾನ್ ವ್ಯಕ್ತಿಗಳ ಸಾಲಲ್ಲಿ ನೀವು ಕೂಡ ಜಗತ್ಪ್ರಸಿದ್ಧ ವಿಜ್ಞಾನಿಗಳಾಗಬೇಕು, ಅಥವಾ ಇಂಜಿನಿಯರ್ಗಳಾಗಬೇಕು, ಡಾಕ್ಟ್ರುಗಳಾಗಬೇಕು, ಅಥವಾ ರೈತರಾಗಬೇಕು. ಯಾವ ಫೀಲ್ಡ್ ಆದರೂ ಅಷ್ಟೇ ಒಳ್ಳೆಯ ಹೆಸರು ತೊಗೋಬೇಕು. ಅದಕ್ಕೆ ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡೋದು ಕಲ್ತ್ಕೋಬೇಕು. ಸರಿನಾ? ಓಕೆ. ಇವಾಗ ಕಳೆದ ಕ್ಲಾಸಲ್ಲಿ ನಾವು ಬಲದ ನಿರೂಪಣೆ ಮತ್ತು ಉದಾಹರಣೆ ಬಗ್ಗೆ ನೋಡಿದ್ದೀವಿ. ಬಲ ಅಂದ್ರೇನು? ಒಂದು ನಿಶ್ಚಲವಾಗಿರುವ ವಸ್ತುವನ್ನು ಚಲಿಸುವಂತೆ ಮಾಡುವಂಥದ್ದು, ಚಲಿಸುವ ವಸ್ತುವಿನ ವೇಗವನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವಂಥದ್ದು. ಅದಕ್ಕೆ ಬಲ ಅಂತ ಹೇಳ್ತಾರೆ. ಕೆಲವು ಬಲಗಳು ಸ್ವಾಭಾವಿಕವಾಗಿರ್ತದೆ. ಉದಾಹರಣೆಗೆ ಗುರುತ್ವಾಕರ್ಷಣ ಬಲ ಅಂತ. ಈಗ ನೀವು ಕೂತ್ಕೊಂಡು ಕೇಳ್ತಾ ಇದ್ದೀರಾ, ನಾನು ನಿಂತ್ಕೊಂಡು ಪಾಠ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಮನೆಯಲ್ಲಿ ಬೆಂಚು, ಡೆಸ್ಕು, ಟೇಬಲ್ಲು ಎಲ್ಲ ಅಲ್ಲಲ್ಲೇ ಜಾಗದಲ್ಲಿ ಕೂತಿದ್ದಾವೆ. ಯಾಕೆ? ಅದಕ್ಕೆ ಗುರುತ್ವಾಕರ್ಷಣ ಬಲ ಅಂತ ಹೇಳ್ತಾರೆ. ಆಮೇಲೆ ಇನ್ನು ಘರ್ಷಣಾ ಬಲ ಅಂತ ಇರ್ತದೆ. ನಾವು ನಡ್ಕೊಂಡು ಹೋಗ್ತೀವಿ, ಜಾರಿ ಬೀಳಲ್ಲ. ಯಾಕೆ? ಘರ್ಷಣೆ ಇರುತ್ತೆ, ನೆಲಕ್ಕೂ ಮತ್ತು ಕಾಲಿಗೂ ಘರ್ಷಣೆ ಇರುತ್ತೆ. ಆ ಥರ ಘರ್ಷಣಾ ಬಲ ಅಂತ ಇರುತ್ತೆ. ಹೀಗೆ ಕಣ್ಣಿಗೆ ಕಾಣದ ಕೆಲವು ಬಲಗಳಿದ್ದಾವೆ. ಇನ್ನು ವಿದ್ಯುತ್ ಶಕ್ತಿ, ಅದು ಒಂದು ರೀತಿ ಬಲನೇ. ಕಾಂತೀಯ ಬಲ ಅಂತ ಕೇಳಿರ್ಬೋದು ನೀವು. ಈ ಥರ ಹಲವಾರು ಜೀವನದ ವಿವಿಧ ರಂಗಗಳಲ್ಲಿ ಈ ಬಲ ಉಪಯೋಗ ಆಗುತ್ತೆ. ಈ ಬಲ ಪ್ರಯೋಗದಿಂದ ವಸ್ತುವಿನಲ್ಲಿ ಏನೇನು ಬದಲಾವಣೆ ಆಗುತ್ತೆ ಕೂಡ ನೋಡಿದ್ದೀವಿ. ಅದರ ಆಕಾರ ಬದಲಾಗುತ್ತೆ, ವೇಗ ಬದಲಾಗುತ್ತೆ ಅಲ್ವಾ? ಇನ್ನು ವೇಗ ಕಡಿಮೆ ಆಗ್ಬೋದು ಅಥವಾ ಹೆಚ್ಚಾಗ್ಬೋದು, ಅಥವಾ ನಿಶ್ಚಲವಾಗಿರೋ ವಸ್ತು ಚಲಿಸಲಿಕ್ಕೆ ಆರಂಭ ಮಾಡ್ತದೆ. ಈ ಥರ ಎಲ್ಲ ಬರುತ್ತೆ. ಸಂತುಲಿತ ಮತ್ತು ಅಸಂತುಲಿತ ಬಲಗಳು ಅಂತ ಅದರ ಬಗ್ಗೆ ಹೇಳುವಾಗ ಟಗ್ ಆಫ್ ವಾರ್ ನೆನಪಿರ್ಬೋದು. ಹಗ್ಗ ಜಗ್ಗಾಟದಲ್ಲಿ ಎರಡೂ ಟೀಮ್ಗಳು ಸೇಮ್ ಬಲ ಇದ್ದಾಗ ಆ ಮಾರ್ಕರ್ ಅಲ್ಲೇ ಇರುತ್ತೆ. ಆ ಬಲದಲ್ಲಿ ಎಳೆಯೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಏನಾಗುತ್ತೆ, ಯಾವ ಜಾಸ್ತಿ ಬಲವನ್ನು ಎಳಿತಾರೋ ಆ ಕಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಸಂತುಲಿತ ಬಲ ಅಂತ ಕರೀತಾರೆ. ಸಮಾನವಾಗಿದ್ದಾಗ ಸಂತುಲಿತ ಬಲ, ಆ ಬಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಅದಕ್ಕೆ ಅಸಂತುಲಿತ ಬಲ ಅಂತ ಕರೀತಾರೆ ಅಂತ ನೋಡಿದ್ದೀವಿ. ಜಡತ್ವ, ಈಗ ತಾನು ಹೇಳಿದಾಗೆ ನಿಶ್ಚಲವಾಗಿರುವ ವಸ್ತು ಚಲಿಸುವಂತೆ ಮಾಡುವಂಥದ್ದು, ಹಾಗೆ ಚಲಿಸುವ ವಸ್ತುವಿನ ವೇಗದ ವ್ಯತ್ಯಾಸ ಮಾಡುವಂಥದ್ದು. ಇದು ಹಾಗೇ ಇರತಕ್ಕಂಥ ಒಂದು ಸ್ವಭಾವಕ್ಕೆ ಜಡತ್ವ ಅಥವಾ ಇನರ್ಷಿಯಾ ಅಂತ ಕರೀತಾರೆ. ಸ್ವಲ್ಪ ಟಿಫನ್ ಜಾಸ್ತಿ ಆದರೆ ಅಥವಾ ಊಟ ಜಾಸ್ತಿ ಆದರೆ ಸ್ವಲ್ಪ ಜಡತೆ ಶುರು ಆಗುತ್ತೆ. ಅದು ಜಡತೆ ಅಂತಾರೆ. ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟ ಜಡತೆ ಅಂತಾರೆ. ವಸ್ತುವಿಗೆ ಸಂಬಂಧಪಟ್ಟಾಗ ಜಡತ್ವ ಅಥವಾ ಇನರ್ಷಿಯಾ ಅಂತ ಕರೀತಾರೆ. ಈ ಜಡತ್ವಕ್ಕೂ ದ್ರವ್ಯರಾಶಿಗೂ ಸಂಬಂಧ ಇದೆ. ದ್ರವ್ಯರಾಶಿ ಹೆಚ್ಚಾದಾಗ ಜಡತ್ವ ಜಾಸ್ತಿ ಇರುತ್ತೆ, ದ್ರವ್ಯರಾಶಿ ಕಡಿಮೆ ಇದ್ದಾಗ ಜಡತ್ವ ಕಡಿಮೆ ಇರುತ್ತೆ ಅಂಥೇಳಿ ನಾವು ಕಳೆದ ಸಲ ನೋಡಿದ್ದೀವಿ. ಆಮೇಲೆ ನ್ಯೂಟನ್ನ ನಿಯಮ, ಬಾಹ್ಯ ಬಲ ಪ್ರಯೋಗವಾಗದ ಹೊರತು ಚಲಿಸುವ ವಸ್ತು ಚಲಿಸ್ತಾನೇ ಇರುತ್ತೆ, ನಿಶ್ಚಲವಾಗಿರುವ ವಸ್ತು ಚಲಿಸಲಿಕ್ಕೆ ಆರಂಭ ಮಾಡುತ್ತೆ ಎಂಬುದು ನೋಡಿದ್ದೀವಿ. ಅದನ್ನು ನ್ಯೂಟನ್ನ ಮೊದಲನೇ ನಿಯಮ ಅಂತ ಹೇಳ್ತಾರೆ. ಸರ್ ಐಸಾಕ್ ನ್ಯೂಟನ್ ಎಂಬುವನು ಇಂಗ್ಲೆಂಡ್ ದೇಶದ ಪ್ರಸಿದ್ಧವಾದ ಭೌತ ವಿಜ್ಞಾನಿ. ಹಾಗೂ ನಿತ್ಯ ಜೀವನದಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಸ್ವಲ್ಪ ಹೊತ್ತು ನೋಡೋಣ. ನೋಡಿ, ಈಗ ತಾನು ಹೇಳಿದ್ದು ಮೊದಲನೇ ನಿಯಮ, ಮನೆ ಕೆಲಸ 1 ಮಾಡಿದ್ದೀರ. ಹೋಮ್ವರ್ಕ್ ಎಲ್ಲ ಓಕೆ ಮಾಡಿ ತೆಗೆದಿಟ್ಕೊಳ್ಳಿ. ನೀವು ಬರೆದಿದ್ದು ನೋಡಿ. ಬಾಹ್ಯ ಬಲ ಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯ ವಸ್ತುವು ಸ್ಥಿರವಾಗಿಯೇ ಇರುತ್ತದೆ. ಚಲಿಸುವ ಚಲನೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಎ ಬಾಡಿ, ಇಂಗ್ಲೀಷಲ್ಲಿ ತಿಳ್ಕೊಳ್ಳಿ, ಬರ್ಕೊಳ್ಳಿ ಬೇಕಾರೆ. ಯಾಕೆ ನೀವು ಇಂಗ್ಲೀಷಲ್ಲೇ ಕಲಿಬೇಕಾಗುತ್ತೆ. 10ನೇ ಕ್ಲಾಸಿಗೆ ಇಂಗ್ಲೀಷಲ್ಲೇ ಬರೀಬೇಕಾಗುತ್ತೆ. ಆ್ಯಕ್ಚುಲಿ ಈ ಪಾಠ ಎಲ್ಲ ಇಂಗ್ಲೀಷಲ್ಲೇ ಮಾಡಬೇಕು.
ಅದು ನೀವು ಕನ್ನಡ ಮೀಡಿಯಂ ಮಕ್ಕಳಾದರೆ ನಿಮ್ಗೆ ಒಂದೇ ಸಲ ಇಂಗ್ಲೀಷ್ ಹೇಳಿದ್ರೆ ಕಷ್ಟ ಆಗ್ಬೋದು, ಬಿಸಿ ತುಪ್ಪ ಹೋಗ್ಬಿಡ್ತಾರೆ, ಒಳಗೆ ಹೋಗೋದಿಲ್ಲ ಹೊರಗೆ ಹೋಗೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕನ್ನಡದಲ್ಲೇ ಹೇಳ್ತಾ ಇದ್ವಿ, ಎಲ್ಲೆಲ್ಲಿ ಬೇಕು ಅಲ್ಲಿ ಇಂಗ್ಲೀಷ್ ಹೇಳ್ತೀವಿ. ಇದಕ್ಕೆ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅಂತಾರೆ ಇಂಗ್ಲೀಷಲ್ಲಿ. ಸರ್ ಐಸಾಕ್ ನ್ಯೂಟನ್ ಈಸ್ ಎ ಸೈಂಟಿಸ್ಟ್ ಫ್ರಾಮ್ ಇಂಗ್ಲೆಂಡ್. ಸೊ ಫಸ್ಟ್ ಲಾ ಸೇಸ್ a body continues in state of rest or of uniform motion. ಬರ್ಕೊಂಡ್ರಾ? Until and unless it is acted upon by an external force. ಇನ್ನೊಮ್ಮೆ ಹೇಳ್ತೀನಿ, a body continues in its state of rest or of uniform motion until and unless it is acted upon by an external force. ಅದು ನ್ಯೂಟನ್ನ ಚಲನೆಯ ಮೊದಲ ನಿಯಮ ಅಂತ ಹೇಳ್ತಾರೆ. ಎಕ್ಸಾಂಪಲ್, ನಿಶ್ಚಲವಾಗಿರುವ ಬಸ್ಸು ಚಲಿಸಲು ಆರಂಭಿಸಿದಾಗ ನಿಂತಿರುವ ಪ್ರಯಾಣಿಕರು ಹಿಂದೆ ಬಾಗ್ತಾರೆ. ಬಸ್ಸು ಸ್ಟಾರ್ಟ್ ಆಗುವಾಗ ಹಿಂದೆ ಬಾಗ್ತಾರೆ, ಯಾಕೆಂದರೆ ಅದಕ್ಕೆ ಜಡತ್ವನೇ ಕಾರಣ. ವಾಹನ ಬಸ್ಸು ಸ್ಟಾರ್ಟ್ ಆಗುತ್ತೆ, ಚಲನೆಯಲ್ಲಿ ಇರ್ತದೆ, ಆದರೆ ನಿಮ್ಮ ದೇಹ ನಿಶ್ಚಲವಾಗಿರುತ್ತೆ. ಹಾಗಾಗಿ ಏನಾಗುತ್ತೆ, ಬ್ಯಾಲೆನ್ಸ್ ಇದಾಗುತ್ತೆ, ಅದಕ್ಕೆ ಜಡತ್ವ ಕಾರಣ. ಹಾಗೆ ಚಲಿಸುವ ಬಸ್ಸಲ್ಲಿ ನೀವು ಸಡನ್ನ ಬ್ರೇಕ್ ಹಾಕಿದಾಗ ಮುಂದೆ ಬಾಗ್ತಾರೆ, ಯಾಕೆಂದರೆ ನೀವು ನಿಶ್ಚಲವಾಗಿರ್ತೀರಿ, ಬಸ್ಸು ಚಲಿಸ್ತಾ ಇರುತ್ತೆ. ಬ್ರೇಕ್ ಹಾಕಿದಾಗ ತಕ್ಷಣ ಅದು 0 ಆಗುತ್ತೆ ಅದರ ವೇಗ, ಅದಕ್ಕೆ ಜಡತ್ವ ಅಂತ ಕರೀತಾರೆ. ಇನ್ನೊಂದು ಚಲಿಸ್ತಿರೋ ಬಸ್ನಲ್ಲಿ ಬ್ರೇಕ್ ಹಾಕಿದಾಗ ಮುಂದಕ್ಕೆ ಬಾಗುತ್ತದೆ, ಆಗ ಬಸ್ನ ಮೇಲ್ಭಾಗದಲ್ಲಿರುವ ಲಗೇಜುಗಳು ಕೆಳಗೆ ಬೀಳ್ತದೆ. ಕ್ವಶನ್ ಏನಿದು, ಮೇಲ್ಗಡೆ ಟಾಪ್ ಮೇಲೆ ಹಾಕುವಂಥ ಲಗೇಜೆಲ್ಲ ಟೈಟಾಗಿ ಕಟ್ಟಿರ್ತಾರೆ ಅಂತ ನೀವು ನೋಡಿರ್ತೀರ. ಸುಮ್ಮನೆ ಇಟ್ಟರೆ ಇರೋದಿಲ್ಲ ಬಸ್ಸು, ಅದು ಲಗೇಜ್ ಇರೋದಿಲ್ಲ. ಏನು ಮಾಡಬೇಕು, ಅದನ್ನು ಟೈಟಾಗಿ ಕಟ್ತಾರೆ. ಯಾಕೆಂದರೆ ಎಸ್ಪೆಷಲಿ ಈ ಟರ್ನಿಂಗ್ಸಲ್ಲಿ, ಘಾಟ್ ಸೆಕ್ಷನ್ನಲ್ಲಿ ಎಲ್ಲ ಹೋಗುವಾಗ ಆ ಲಗೇಜು ಬಿದ್ದೋಗುತ್ತೆ ಕೆಳಗೆ, ಯಾಕೆಂದರೆ ಅದು ನಿಶ್ಚಲವಾಗಿರುತ್ತೆ. ಬಸ್ನಲ್ಲಿ ವೇಗದಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಅದಕ್ಕೆ ಜಡತ್ವನೇ ಕಾರಣ. ಲಗೇಜ್ಗಳನ್ನು ಗಟ್ಟಿಯಾದ ದಾರದಿಂದ ಬಿಗಿಯಾಗಿ ಕಟ್ತಾರೆ. ದಿಸ್ ಈಸ್ ಬಿಕಾಸ್ ಆಫ್ ದಿ ಪ್ರಾಪರ್ಟಿ ಕಾಲ್ಡ್ ಇನರ್ಷಿಯಾ ಆ್ಯಂಡ್ ಇಟ್ ಈಸ್ ಬೇಸ್ಡ್ ಆನ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಓಕೆ, ಓಡುತ್ತಿರುವ ಓಟಗಾರನು ತನ್ನ ಅಂತಿಮ ಗುರಿಯನ್ನು ತಲುಪಿದ ನಂತರವೂ ಓಡ್ತಾ ಇರ್ತಾನೆ, ಸ್ವಲ್ಪ ಹೊತ್ತು ಓಡ್ತಾನೆ. ಇದು ಈ ಒಂದು ಟೈಮ್ ಸೆನ್ಸ್ ಬಗ್ಗೆ ತಿಳ್ಕೊಬೋದು ನೀವು. ಇಂಪಾರ್ಟೆನ್ಸ್ ಆಫ್ ಟೈಮ್ ಅಂತ ಕೇಳಿದರೆ, ರನ್ನಿಂಗ್ ರೇಸ್ ಸೆಕೆಂಡ್ ಬಂದಿರ್ತಾನೆ ನೋಡಿ. ಫಸ್ಟ್ ಬಂದರೆ ಗೋಲ್ಡ್ ಮೆಡಲ್ ಒಲಿಂಪಿಕ್ಸಲ್ಲಿ, ಸೆಕೆಂಡ್ ಬಂದರೆ ಸಿಲ್ವರ್, ಥರ್ಡ್ ಬಂದರೆ ಬ್ರಾನ್ಸ್ ಅಲ್ವಾ. ಆ ಸಿಲ್ವರ್ ಬಂದವನು ಕೇಳಬೇಕು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟೈಮ್ ಅಂತ. ಮೈಕ್ರೋ ಸೆಕೆಂಡ್ಸ್ ಅಂತಾರೆ. ಆ ಮೈಕ್ರೋ ಸೆಕೆಂಡ್ ಲೇಟ್ ಆದ ಕೂಡಲೇ ಅವನು ಸೆಕೆಂಡ್ ಅಂತ ಆಗುತ್ತೆ. ಆ ಮೈಕ್ರೋ ಸೆಕೆಂಡನ್ನು ಗೆದ್ದವನಿಗೆ ಫಸ್ಟ್ ಅಂತ ಆಗುತ್ತೆ ಅಲ್ವಾ. ಅದು ಭಾಳ ಥ್ರಿಲ್ಲಿಂಗ್ ಮೊಮೆಂಟ್ಸ್ ಇರ್ತದೆ. ಎಸ್ಪೆಷಲಿ ರನ್ನಿಂಗ್ ರೇಸಲ್ಲಿ ನೋಡೋರಿಗೆ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ತಾರೆ. ಓಡೋರಿಗೆ ತುಂಬ ಟೆನ್ಷನ್ ಇರುತ್ತೆ, ಏನಾಗುತ್ತೋ ಅಂತ ಅಲ್ವಾ. ಆದರೆ ಇದೆಲ್ಲ ತುಂಬ ಲೈಫಲ್ಲಿ ಒಂದು ಎಂಜಾಯ್ ಮಾಡುವಂಥ ವಿಷಯಗಳು. ಓಡುತ್ತಿರೋ ಓಟಗಾರ ತನ್ನ ಅಂತಿಮ ಗುರಿ ಅಂದರೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಒಂದು ಇರುತ್ತೆ, ಎಂಡಿಂಗ್ ಪಾಯಿಂಟ್ ಅಂತ ಇರುತ್ತೆ. ಆ ಎಂಡಿಂಗ್ ಪಾಯಿಂಟ್ ಬಂದ ತಕ್ಷಣ ಅವ್ನು ನಿಲ್ಲಿಸ್ಬೇಕು. ಅವ್ರು ವಿಸಿಲ್ ಊದ್ತಾರೆ ಅಥವಾ ಫ್ಲಾಗ್ ಹಾಕ್ತಾರೆ ಅಥವಾ ಒಂದು ದಾರ ಇಟ್ಕೊಂಡು ಅದನ್ನು ನಿಲ್ಲಿಸ್ತಾರೆ. ಆದರೆ ಅವ್ನು ನಿಲ್ಲಲ್ಲ, ಒಂದು ಸ್ವಲ್ಪ ದೂರ ಮುಂದೆ ಹೋಗ್ಬಿಡ್ತಾನೆ. ಕೆಲವು ಬಿದ್ದೋಗ್ಬಿಡ್ತಾರೆ, ಕೆಲವು ಒಂದು 2 ಹೆಜ್ಜೆ ಮುಂದೆ ಹೋಗಲೇಬೇಕಾಗತ್ತೆ, ಅದು ರೂಲ್ಸು. ಅದಕ್ಕೆ ಏನಂತಾರೆ, ನ್ಯೂಟನ್ಸ್ ಫಸ್ಟ್ ಲಾ ಅಂತಾರೆ, ಅಥವಾ ಪ್ರಾಪರ್ಟೀಸ್ ಕಾಲ್ಡ್ ಆ್ಯಸ್ ಇನರ್ಷಿಯಾ ಅಂತ ಕರೀತಾರೆ. ಇನ್ನೊಂದು, ಬೆಡ್ಶೀಟ್ ಇದೆಯಲ್ಲ, ತೂಗು ಹಾಕಿದ ಬೆಡ್ಶೀಟು ದೊಣ್ಣೆಯಿಂದ ಬಡಿದಾಗ ಅದು ಧೂಳಿನ ಕಣಗಳು ಹಾಗೇ ಇರುತ್ತೆ ಅಂತ. ದೊಣ್ಣೆಯಿಂದ ಬಡಿದಾಗ ಆ ಧೂಳೆಲ್ಲ ಬೀಳಲಿಕ್ಕೆ ಶುರು ಆಗುತ್ತೆ. ಇದು ಕೂಡ ನಿಮಗೆ ಅನುಭವ ಬರ್ತದೆ. ಮನೆಯಲ್ಲಿ ಕಾರ್ಪೆಟ್ ಇರ್ತದೆ ನೋಡಿ, ಬೇರೆ ಬೇರೆ ಥರ ಕಾರ್ಪೆಟ್ಟು, ಬೆಡ್ಶೀಟ್ ಆಗ್ಬೋದು, ಜಮ್ಖಾನ ಅಂತ ಬರ್ತದೆ, ಯೋಗಾಸನ ಹಾಕುವಂಥದ್ದು, ಕಾಲು ಒರೆಸುವಂಥದ್ದು, ಇದೆಲ್ಲ ಧೂಳು ಕಣಗಳೆಲ್ಲ ಹೊಕ್ಕೊಂಡಿರ್ತದೆ ಒಳಗಡೆ. ಅದೇನು ಮಾಡ್ತೀರಿ ನೀವು, ಕೆಲವರು ಕಂಬಕ್ಕೆ ಅಥವಾ ಗೋಡೆಗೆ ಬಡಿತಾರೆ, ಅದು ಒಳ್ಳೆ ಕ್ರಮ ಅಲ್ಲ. ಕೈಲಿ ಹಿಡ್ಕೊಂಡು ಕೋಲ್ ಹೊಡಿಬೇಕು. ಅದೇ ಹೇಳಿದ್ದಿಲ್ಲಿಗ,
ತೂಗು ಹಾಕಿದ ಬೆಡ್ಶೀಟನ್ನು ಅಂದರೆ ಹೀಗೆ ಇಟ್ಕೊಂಡಂಥ ಬೆಡ್ಶೀಟನ್ನು ದೊಣ್ಣೆಯಲ್ಲಿ ಬಡಿದಾಗ ಏನಾಗುತ್ತೆ, ಆ ಧೂಳೆಲ್ಲ ಇದೆಲ್ಲ ಸ್ಥಿರವಾಗಿರುತ್ತೆ, ಆ ಕಾರ್ಪೆಟ್ ಒಳಗೆ ಎಲ್ಲ ಅಂಟ್ಕೊಂಡಿರುತ್ತೆ. ಬಡ್ದಾಗ ಏನಾಗುತ್ತೆ, ಆ ಸ್ಥಿರವಾಗಿರೋ ವಸ್ತು ಚಲಿಸಲಿಕ್ಕೆ ಶುರುವಾಗುತ್ತೆ, ಧೂಳು ಆಚೆ ಬರಲಿಕ್ಕೆ ಶುರುವಾಗುತ್ತೆ. ಅದು ನ್ಯೂಟನ್ನ ಫಸ್ಟ್ ಲಾ ಆಗಿರುತ್ತದೆ. ಸೊ ಅದಕ್ಕೆ ಏನಂತಾರೆ, ಜಡತ್ವ ನಿಯಮ ಅಂತಲೂ ಕರೀತಾರೆ. ಇದು ನಾವು ನಿನ್ನೆ ನೋಡಿದಂಥ ಒಂದು ವಿಷಯಗಳು. ಇನ್ನು ಇವತ್ತಿನ ವಿಷಯಕ್ಕೆ ಬರೋಣ. ಒಂದು ನಿಮಗೆಲ್ಲ ಅನುಭವ ಬರುವಂಥದ್ದು, ಈಗ ನೀವೆಲ್ಲ ಕ್ರಿಕೆಟ್ ಆಡ್ತೀರಲ್ವಾ, ನಿಮ್ಮ ಒಂದು ಕಾಮನ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಈಗ ಒಂದು ಟೆನ್ನಿಸ್ ಬಾಲ್ ಅಂತ ಬರುತ್ತೆ ಅಲ್ವಾ, ನಿಮಗಿನ್ನೂ ಚೆನ್ನಾಗಿ ಗೊತ್ತು. ಈ ಕಾಲದ ಮಕ್ಕಳಿಗೆ ಎಲ್ಲ ರೀತಿಯ ಬಾಲ್ಗಳು ಹೇಗಿರ್ತದೆ, ಹೀಗೆ ಅದು ತೂಕ ಎಷ್ಟಿರುತ್ತೆ, ಹಿಂಗೆ ಆಗುತ್ತೆ ಎಲ್ಲ ಗೊತ್ತಿದೆ. ಟೆನ್ನಿಸ್ ಬಾಲ್ ಅಂತ ಇರ್ತದೆ. ಸಾಮಾನ್ಯ ಹಳ್ಳಿಲಿ ಆಡುವಾಗೆಲ್ಲ ಟೆನ್ನಿಸ್ ಬಾಲ್ ಆಡೋದು, ಯಾಕೆಂದರೆ ಅದು ಅಪಾಯ ಇಲ್ಲ, ಪ್ಲಸ್ ಸ್ವಲ್ಪ ಚೀಪಾಗಿರುತ್ತೆ. ಇನ್ನೊಂದು ಕಾರ್ಕ್ ಬಾಲ್ ಅಂತಿರುತ್ತೆ. ಆ ಟೆನ್ನಿಸ್ ಬಾಲ್ ಮತ್ತು ಕಾರ್ಕ್ ಬಾಲ್, ಇದರಲ್ಲಿ ಟೆನ್ನಿಸ್ ಬಾಲ್ನ ತೂಕ ಏನಿರ್ತದೆ ಕಮ್ಮಿ ಇರುತ್ತೆ, ಕಾರ್ಕ್ ಬಾಲ್ನ ತೂಕ ಜಾಸ್ತಿ ಇರುತ್ತೆ ಅಲ್ವಾ. ಯಾವ ಸುಲಭವಾಗಿ ತಡೀಬೋದು, ಟೆನ್ನಿಸ್ ಬಾಲ್ ತೂಕ ಕಡಿಮೆ ಇರ್ಬೋದು. ಎರಡರ ವೇಗ ಒಂದೇ ಆಗಿದ್ರೂ ಕೂಡ ತೂಕದಲ್ಲಿ ಏನಾಗುತ್ತೆ, ಕಡಿಮೆ ಇರುತ್ತೆ. ಸೊ ಇದೊಂದು ವಿಶೇಷ ವಿದ್ಯಮಾನ. ಅದನ್ನು ಉದಾಹರಣೆಗೆ ಕಾರ್ಕ್ ಬಾಲ್ ತಡಿಬೇಕಾದ್ರೆ ಏನಾಗ್ತಾರೆ, ಶೂನಲ್ಲಿ ಕೊಟ್ಬಿಟ್ಟು ನಿಲ್ಲಿಸ್ತಾರೆ, ಅಥವಾ ಅದ್ರ ಮೇಲೆ ಬೀಳ್ತಾರೆ, ಅಥವಾ ಏನಾದರೂ ಅದನ್ನು ನಿಲ್ಲಿಸ್ಬೇಕಾದ್ರೆ ಡೈರೆಕ್ಟಾಗಿ ಹಿಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಸ್ಪೀಡೂ ಇರ್ತದೆ, ತೂಕನೇ ಜಾಸ್ತಿ ಇರುತ್ತೆ ಅಲ್ವಾ. ಇದೊಂದು ವಿಶೇಷ ವಿದ್ಯಮಾನ. ಈ ವಿದ್ಯಮಾನಕ್ಕೆ ಏನು ಕರೀತಾರೆ, ಚಲನ ಪರಿಣಾಮ ಅಂತ ಕರೀತಾರೆ. ಚಲನ ಪರಿಮಾಣ ಅಥವಾ ಸಂವೇಗ ಅಂತ ಕರೀತಾರೆ, ಮೊಮೆಂಟಮ್ ಅಂತಾರೆ. ಚಲನ ಪರಿಮಾಣ ಅಥವಾ ಸಂವೇಗ ಅಂದರೆ ಮೊಮೆಂಟಮ್ ಅಂತಾರೆ ಇಂಗ್ಲೀಷಲ್ಲಿ. ಅದನ್ನು ಪಿ ಎಂಬ ಚಿಹ್ನೆಯನ್ನು ಸೂಚಿಸ್ತಾರೆ. ಈ ಸಂವೇಗ ಎನ್ನುವಂಥದ್ದು, ಒಂದು ಕಾಯದ ಸಂವೇಗವು ಅದರ ದ್ರವ್ಯರಾಶಿ ಮತ್ತು ವೇಗಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ. ದ ಮೊಮೆಂಟಮ್ ಆಫ್ ಎ ಬಾಡಿ ಈಸ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಮಾಸ್ ಆ್ಯಂಡ್ ವೆಲಾಸಿಟಿ. ಇಲ್ಲಿ ಮಾಸ್ ಜಾಸ್ತಿ ಆದರೂ ಕೂಡ ಮೊಮೆಂಟಮ್ ಜಾಸ್ತಿ ಆಗುತ್ತೆ, ವೆಲಾಸಿಟಿ ಜಾಸ್ತಿ ಆದರೂ ಕೂಡ ಮೊಮೆಂಟಮ್ ಜಾಸ್ತಿ ಆಗುತ್ತೆ. ಮಾಸ್ ಆ್ಯಂಡ್ ವೆಲಾಸಿಟಿ ಎರಡೂ ಜಾಸ್ತಿ ಆದರೂ ಕೂಡ ಮೊಮೆಂಟಮ್ ಜಾಸ್ತಿ ಆಗುತ್ತೆ. ಸೊ ಇದರ ಪ್ರಾಡಕ್ಟಿಗೆ ಏನಂತಾರೆ, ಚಲನ ಪರಿಮಾಣ ಅಂತ ಕರೀತಾರೆ ಅಥವಾ ಸಂವೇಗ ಅಂತ ಕರೀತಾರೆ. ಇದರ SI ಏಕಮಾನ ಕಿಲೋಗ್ರಾಮ್ ಮೀಟರ್, ಮಾಸ್ಗೆ ಕಿಲೋಗ್ರಾಮ್, ವಿ ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್ ಅಂತ. ಸೊ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಈ ಒಂದು ಮೊಮೆಂಟಮ್ನ ಯೂನಿಟ್. ದ ಯೂನಿಟ್ ಆಫ್ ಮೊಮೆಂಟಮ್ ಈಸ್ SI ಯೂನಿಟ್. SI ಅಂದರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಅಂತ ಇದೆ. ಅದರಲ್ಲಿ ಕಿಲೋಗ್ರಾಮ್ ಮಾಸು, ಮೀಟರ್ ಪರ್ ಸೆಕೆಂಡು ವೆಲಾಸಿಟಿ. ಸೊ ಚಲಿಸ್ತಿರೋ ಒಂದು ದ್ರವ್ಯರಾಶಿ ಎರಡು ಚೆಂಡುಗಳಲ್ಲಿ ವೇಗವಾಗಿ ಚಲಿಸುವಂಥ ಚೆಂಡನ್ನು ನಿಲ್ಲಿಸೋದು ಹೆಚ್ಚು ಬಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಟಿ ಬಾಲ್ ತೊಗೊಳ್ಳಿ. ಟಿ ಬಾಲ್ ಮತ್ತು ಟೆನ್ನಿಸ್ ಬಾಲ್ ತೊಗೊಂಡಾಗ ಟಿ ಬಾಲ್ ಫಾಸ್ಟ್ ಹೋಗುತ್ತೆ ಅಲ್ವಾ, ಅದಕ್ಕೆ ಬಲ ಹೆಚ್ಚು ಬೇಕಾಗತ್ತೆ. ಹಾಗೆ ನಿಮ್ಮ ಹಳ್ಳಿಯಲ್ಲಿ ನೋಡ್ಬೋದು, ಎತ್ತಿನ ಗಾಡಿ ಇರುತ್ತೆ, ಒಂದು ಕಾರ್ ಇರುತ್ತೆ, ಎರಡು ತೂಕ ಒಂದೇ ಎತ್ಕೊಂಡು ಇಳ್ಕೊಳ್ಳಿ ಅಂದಾಜಿ, ಯಾವುದು ಸುಲಭ ತಡಿಬೋದು. ಕಾರಿನ ರಸ್ತೆ ಮಧ್ಯೆ ಬಂದು ನಿಂತರೂ ಕೂಡ ಅವರು ಸ್ಪೀಡಾಗಿ ಹೊರಟೋಗ್ತಾರೆ ಅಲ್ವಾ, ಯಾಕೆ ವೆಲಾಸಿಟಿ ಜಾಸ್ತಿ. ಅದು ಎತ್ತಿನ ಗಾಡಿ ಮಧ್ಯೆ ಬಂದು ನಿಂತ್ಕೊಂಡ್ರೆ ನಿಂತು ಬಿಡುತ್ತೆ. ಅದರ ಮಾಸು ಸೇಮ್ ಇದ್ದರೂ ಕೂಡ ವೆಲಾಸಿಟಿ ಕಮ್ಮಿ ಇರುತ್ತೆ. ನೀವು ಸ್ವಲ್ಪ ಅದು ಕೈ ಹಿಡಿದ್ರೆ ನಿಲ್ಲಿಸ್ಬೋದು ಎತ್ತಿನ ಗಾಡಿನ, ಕಾರ್ ನಿಲ್ಲಿಸೋಕ್ಕಾಗಲ್ಲ ಅಲ್ವಾ. ಕಾರಣ ಏನಂದರೆ ಇದೇ ಸಂವೇಗ ಅಂತ ಕರೀತಾರೆ, ಅದು ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಉದಾಹರಣೆ, ರಸ್ತೆಯ ಬದಿಯಲ್ಲಿ ಒಂದು ಲಾರಿ ನಿಂತಿದ್ರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಏನೋ ಲಗೇಜ್ ಲೋಡ್ ಮಾಡ್ತಾರೆ, ಏನೋ ಮಾಡ್ತಾರೆ ಅಂದ್ಕೊಂಡು ಹೋಗ್ತಾರೆ. ಅದೇ ಲಾರಿ ಕಡಿಮೆ ಅಂದರೆ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಅದು ಹೋಗ್ತಾ ಇದ್ದರೂ ಕೂಡ ಕೆಲವು ಸಲ ಕೆಲವೊಮ್ಮೆ ಜನಗಳ ಮೇಲೆ ಹರಿದು ಹೋಗ್ಬೋದು. ಸ್ವಲ್ಪ ಬೇಗ ಇದ್ದರೆ ಸಾಕಾಗುತ್ತೆ. ಯಾರಿಗೆ ಬಡಿತು ಅಂದರೆ, ಪ್ರಾಣಿಗಾಗಲಿ ಮನುಷ್ಯರಾಗಲಿ ಬಡಿತು ಅಂದರೆ ಅವರಿಗೆ ಜೀವಕ್ಕೆ ಅಪಾಯ ಬರ್ಬೋದು. ಯಾಕೆ, ಅದಕ್ಕೆ ದ್ರವ್ಯರಾಶಿ ಅಲ್ಲದೆ ಏನಿರ್ತದೆ, ವೇಗ ಇರುತ್ತೆ ಅಲ್ವಾ. ಸೊ ಅಲ್ಲಿ ಈ ಎರಡು ವಿಷಯ ತಿಳ್ಕೊಬೋದು. ಒಂದು ವೇಗ ವೆಲಾಸಿಟಿ ಅಂತಾರೆ, ಇನ್ನೊಂದು ಮಾಸ್. ಸೊ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ ಈಸ್
ಟರ್ಮ್ಡ್ ಆ್ಯಸ್ ಮೊಮೆಂಟಮ್ ಆಫ್ ಎ ಬಾಡಿ. ಓಕೆ, ಇದರ ಬೇಸಿಸಲ್ಲಿ ನಾವು ನ್ಯೂಟನ್ ಸೆಕೆಂಡ್ ಲಾ ಡಿಫೈನ್ ಮಾಡ್ಬೋದು. ಏನು? ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಪ್ರಯೋಗವಾದ ಬಲ ದಿಕ್ಕಿನಲ್ಲಿಯೂ ಇರುತ್ತದೆ. ನೋಡಿ, ಇದನ್ನು ಸ್ವಲ್ಪ ಬ್ರೇಕ್ ಮಾಡಿ ನೋಡೋಣ. ಸಂವೇಗದ ಬದಲಾವಣೆಯ ದರ. ಸೊ ಯಾವುದು ಬದಲಾವಣೆ ದರ? ಸಂವೇಗದ ಬದಲಾವಣೆಯ ದರ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಂಗ್ಲೀಷಲ್ಲಿ. ಕರೆಕ್ಟ್ ನೋಡ್ಕೊಳ್ಳಿ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. Rate of change of momentum of a body is directly proportional. ನೇರ ಪ್ರಮಾಣ ಅಂತಿದೆ. ನೇರ ಅನುಪಾತ ಅಂದರೆ ಏನರ್ಥ? ಡೈರೆಕ್ಟ್ ಪ್ರಪೋರ್ಷನ್. ಹಾಗಂದ್ರೇನು? ಈಗ 1 ಪೆನ್ನಿಗೆ 5 ರೂಪಾಯಿ, 10 ಪೆನ್ನಿಗೆ ಎಷ್ಟಾಗುತ್ತೆ? 50 ರೂಪಾಯಿ ಆಗುತ್ತೆ. 100 ಪೆನ್ನಿಗೆ 500 ರೂಪಾಯಿ ಆಗುತ್ತೆ. ಅಂದರೆ ಪೆನ್ನುಗಳ ಸಂಖ್ಯೆ ಹೆಚ್ಚಾದಾಗೆ ರೇಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹಾಗೆ ಪೆನ್ನುಗಳ ಸಂಖ್ಯೆ ಕಮ್ಮಿ ಆದಾಗೆ ರೇಟು ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ನೇರ ಅನುಪಾತ ಅಂತಾರೆ, ಅಥವಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಾರೆ. ಸೊ ಪ್ರಪೋರ್ಷನಲ್ಲಿ 2 ಥರ ಇದೆ. ಒಂದು ಡೈರೆಕ್ಟ್ ಪ್ರಪೋರ್ಷನ್ನು, ಇನ್ನೊಂದು ಇನ್ವರ್ಸ್ ಪ್ರಪೋರ್ಷನ್ ಅಂತ. ಸೊ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರೀತಾರೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು? ಪ್ರಯೋಗವಾದ ಬಲಕ್ಕೆ. ಪ್ರಪೋರ್ಷನಲ್ ಟು the force. Proportional to the force applied. ಬರ್ಕೊಳ್ತಾ ಇದ್ದೀರಾ? ಬರ್ಕೋಬೇಕೋ? ಅದಕ್ಕೆ ಇಂಗ್ಲೀಷಲ್ಲಿ ಬರಿತಾ ಇರೋದು ನಾನು. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ is directly proportional to the force applied. ಫೋರ್ಸ್ ಜಾಸ್ತಿ ಆದಾಗೆ ಮೊಮೆಂಟಮು ಜಾಸ್ತಿ ಆಗುತ್ತೆ, ಅಥವಾ ಮೊಮೆಂಟಮ್ ಜಾಸ್ತಿ ಆದಾಗೆ ಫೋರ್ಸ್ ಜಾಸ್ತಿ ಬೇಕಾಗುತ್ತೆ. ಆ್ಯಂಡ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. moves in the direction of force. ಉದಾಹರಣೆಗೆ ಬಲ, ಎಡದಿಂದ ಬಲಕ್ಕೆ ಪ್ರಯೋಗ ಆದಾಗ ವಸ್ತು ಕೂಡ ಎಡದಿಂದ ಬಲಕ್ಕೆ ಹೋಗುತ್ತೆ. ಬಲದಿಂದ ಎಡಕ್ಕೆ ಪ್ರಯೋಗ ಆದಾಗ ವಸ್ತು ಬಲದಿಂದ ಎಡಕ್ಕೆ ಬರುತ್ತೆ. ಸೊ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಫೋರ್ಸ್ ಅಪ್ಲೈಡ್ ಆ್ಯಂಡ್ ಮೂವ್ಸ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳಿದರೆ ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ, ಕಾಯ ಅಂದ್ರೇನು? ವಸ್ತು. ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿಯೂ, ನೇರ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ, ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿಯೂ, ಡೈರೆಕ್ಷನ್ ಕೂಡ ಅದೇ ಇರುತ್ತದೆ. ನೆನಪಿರುತ್ತಾ? ಇದೇನೇನಂತಾರೆ? ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಇದು 3 ಲಾಸ್, ಇದೆಲ್ಲ ವರ್ಲ್ಡ್ ಫೇಮಸ್ಸು. ನಿತ್ಯ ಜೀವನಕ್ಕೆ ಎಲ್ಲ ಕಡೆ ಬೇಕಾಗುತ್ತೆ.
ಇವಾಗ ಕಲಿಯುವಾಗಲೇ ನೀವು ಒಂದು ಎರಡು ಸಲ ಹೇಳಿಬಿಟ್ರೆ ಬಾಯಿ ಬಂದ್ಬಿಡುತ್ತೆ ಅಲ್ವಾ? ಹಂಗೆ ಕಲ್ತ್ಕೋತೀರಾ? ಸೊ ಇದು ನ್ಯೂಟನ್ ಸೆಕೆಂಡ್ ಲಾ ಅಂತ ಹೇಳ್ತಾರೆ. ಇದರ ಒಂದು ಅಪ್ಲಿಕೇಶನ್ಸ್ ನೋಡೋಣ ಅಂತೆ. ಗಣಿತ ಸೂತ್ರದಲ್ಲಿ ಇಟ್ ಈಸ್ ಇನ್ ಫಾರ್ಮ್ ಆಫ್ ಈಕ್ವೇಷನ್. ಗಣಿತ ಸೂತ್ರ ಅಂದರೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದಿ ಸೆಕೆಂಡ್ ಲಾ, ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ ಕೇಳ್ತಾರೆ. ಡಿರೈವ್ ಎಕ್ಸ್ಪ್ರೆಷನ್ ಅಂದರೆ ಒಂದು ಎಕ್ಸ್ಪ್ರೆಷನ್ನ ಹೇಳಬೇಕು. ಈ ಕಾಲದಲ್ಲಿ ಎಲ್ಲ ಅಷ್ಟೇ, ಸೂತ್ರಗಳು ಬಹಳ ಮುಖ್ಯ. ಲೈಫ್ ಈಸ್ ಎ ಪ್ರಾಬ್ಲಮ್, ಸಾಲ್ವ್ ಇಟ್ ಅಂತ. ಎಲ್ಲದಕ್ಕೂ ಪ್ರಾಬ್ಲಮಿಗೆ ಒಂದು ಸೂತ್ರ ಅಂತಿರುತ್ತೆ ಅಲ್ವಾ? ಟೆಕ್ನಿಕ್ಸ್. ಆ ಟೆಕ್ನಿಕ್ಸ್ ಕಲ್ತ್ಕೋಬೇಕು. ಹಾಗೆ ಇಲ್ಲಿ ಇಷ್ಟು ಉದ್ದ ಕಲಿಯೋಕ್ಕಿಂತ ಸಿಂಪಲ್ಲಾಗಿ ಒಂದು ಸೂತ್ರ ಹೇಳಿ ಸಾರ್ ಅಂತ. ಏನು ಸೂತ್ರ ನೋಡೋಣ ಈಗ. ಫಸ್ಟು ಎಮ್ ದ್ರವ್ಯರಾಶಿ ವಸ್ತು ಅಂತ ತೊಗೋಬೇಕು. ಅದರ ಆರಂಭ ವೇಗ. ಸೊ ದ್ರವ್ಯರಾಶಿ ಎಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಈಗಲೇ ಕಲ್ತ್ಬಿಡ್ಬೋದು. ಆರಂಭಿಕ ವೇಗ ಯು ಅಂತಿರಲಿ. ಅದಕ್ಕೆ ಇಂಗ್ಲೀಷಲ್ಲಿ ಇನಿಷಿಯಲ್ ವೆಲಾಸಿಟಿ ಅಂತಾರೆ. ಲೆಟ್ ದಿ ಮಾಸ್ ಆಫ್ ಎ ಬಾಡಿ ಈಸ್ ಎಮ್ kilograms. Let its initial velocity be u. Let it move in a straight line. So movement ಇದೆಯಲ್ಲ, ಸ್ಟ್ರೈಟ್ ಲೈನ್ ಇರಬೇಕು, ವಕ್ರರೇಖೆ ಆಗಲ್ಲ. ಇದು ಏಕರೂಪ ಚಲನೆ ಚಲಿಸುತ್ತಿದ್ದು ಅಲ್ಲಿ ಚೇಂಜ್ ಆಗ್ತಾ ಹೋಗಬಾರ್ದು, ಒಂದೇ ರೀತಿ ಇರಬೇಕು. ಸ್ಥಿರ ಬಲ ಎಫ್. ಸೊ ಇಫ್ ಇಟ್ ಈಸ್ ಆ್ಯಕ್ಟೆಡ್ ಅಪಾನ್ ಬೈ ಎ ಫೋರ್ಸ್. ಸೊ ಎಫ್ ಅಂದ್ರೇನು? ಫೋರ್ಸ್. ಎಮ್ ಅಂದ್ರೇನು? ಮಾಸ್. ಎಮ್ ಈಸ್ ದ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಆಫ್ ಎ ಬಾಡಿ. ಯು ಅಂದ್ರೇನು? ಇನಿಷಿಯಲ್ ವೆಲಾಸಿಟಿ. ವಾಟ್ ಡು ಯು ಮೀನ್ ಬೈ ಇನಿಷಿಯಲ್ ವೆಲಾಸಿಟಿ? Initial velocity is a velocity with which the body starts moving. Initial velocity u and force be F. T is the time taken. ಉದಾಹರಣೆ, ನಿಮ್ಮ ಕಾರು ನಿಮ್ಮ ಮನೆಯಿಂದ ಹೊರಡ್ತು ಅಂತ ತಿಳ್ಕೊಳ್ಳಿ. ಅದು ಹೊರಟ ಕೂಡಲೇ ಸ್ಟಾರ್ಟಿಂಗ್ ಎಲ್ಲದ್ರದ್ದು ಯು ಇರುತ್ತೆ, ಇನಿಷಿಯಲ್ ಮಾಸ್. ಮಾಸ್ ಆಫ್ ದ ಬಾಡಿ ಬಂದು ಇಷ್ಟು ಕಿಲೋಗ್ರಾಮ್ ಅಥವಾ ಇಷ್ಟು ಟನ್ ಅಂತ ಲೆಕ್ಕ ಇರುತ್ತೆ ಅಲ್ವಾ? ಸ್ವಲ್ಪ ದೂರ ಹೋದಾಗ ಅದು ಫೈನಲ್ ವೆಲಾಸಿಟಿ ಬರ್ತದೆ. ಸೊ ವಿ ಅಂದ್ರೇನು? ಫೈನಲ್ ವೆಲಾಸಿಟಿ. ವಿ is the final velocity. So u is the initial velocity, v final velocity, t is the time, f is the force, m is the mass. So what do you get now? So momentum p1 ಅದರ ಆರಂಭಿಕ ಮತ್ತು ಅಂತಿಮ ಸಂವೇಗಗಳು. ಆರಂಭಿಕ ಅಂದರೆ p1. ಸೊ ಇದು ಏನಿದು? ಇನಿಷಿಯಲ್ ಮೊಮೆಂಟಮ್. Initial momentum P1 is equal to mu. What is P2? Final momentum. P2. So according to second law, ಸಂವೇಗ ಬದಲಾವಣೆ P2 minus P1. ಸೊ ಇದೇನು? ಡಿಫರೆನ್ಸ್ ಇನ್ ಮೊಮೆಂಟಮ್ ಅಥವಾ ಚೇಂಜ್ ಇನ್ ಮೊಮೆಂಟಮ್. ಇಂಗ್ಲೀಷ್ ಪದಗಳು ಕಲ್ತ್ಕೊಳ್ಳಿ, ಅದು ಬೇಕಾಗುತ್ತೆ. ಚೇಂಜ್ ಇನ್ ಮೊಮೆಂಟಮ್ ಅಂತ ಹೇಳಿದಾಗ P2 ಮೈನಸ್ P1. P2 ಅಂದರೆ ಎಷ್ಟು? mv. P1 ಅಂದರೆ mu. ಸೊ mv ಮೈನಸ್ mu. ಸೊ m ಇಂಟು ವಿ ಮೈನಸ್ ಯು ಅಂತ ಬರುತ್ತೆ. ಸೊ ಸಂವೇಗದಲ್ಲಿ ಬದಲಾವಣೆಯ ದರ ರೇಟ್ ಅಂತ. Rate of change of momentum. Rate of change of momentum. ರೇಟ್ ಅಂದರೆ ದರ ಅಂತ ಅರ್ಥ. ಸೊ ಎಮ್ ವಿ ಮೈನಸ್ ಎಮ್ ಇಂಟು ವಿ ಮೈನಸ್ ಯು. ಈ ಟಿ ಅಂದರೆ ಇಲ್ಲಿ ಬರಬೇಕದು. ಸೊ ಆ್ಯಕ್ಚುಲಿ ಹೀಗೆ ಬರುತ್ತೆ ಅಂದರೆ ಅದು ಎಮ್ ಇಂಟು
ವಿ ಮೈನಸ್ ಯು ಬೈ ಟಿ. ಎಮ್ ಇಂಟು ವಿ ಮೈನಸ್ ಯು ಬೈ ಟಿ ಅಂದರೆ ಏನಾಗುತ್ತೆ, ಅದು ಎಮ್ ಎ ಅಂತ ಆಗುತ್ತೆ, ಎಮ್ ಎ ಅಂತದ್ದು. ಸೊ ಪ್ರಯೋಗಿಸಲ್ಪಟ್ಟ ಬಲ, ನ್ಯೂಟನ್ ಸೆಕೆಂಡ್ ಲಾ ಪ್ರಕಾರ ಇದಕ್ಕೆ ಇಂಗ್ಲೀಷಲ್ಲಿ ಅಪ್ಲೈಡ್ ಫೋರ್ಸ್ ಅಂತ ಕರೀತಾರೆ, ಅಥವಾ ಫೋರ್ಸ್ ಅಪ್ಲೈಡ್. ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ವಿ ಮೈನಸ್ ಯು ಬೈ ಟಿ. ಅದನ್ನೇ ಈ ಥರ ಬರೀತೇನೆ ನಿಮ್ಮ ಭಾಷೆಯಲ್ಲಿ. ಅವಾಗ ಏನಾಗುತ್ತೆ, ಎಫ್ ಈಸ್ ಈಕ್ವಲ್ ಟು ಎಮ್ ಎ ಅಂತ ಆಗುತ್ತೆ. ಸೊ ಅಲ್ಲಿ ಪ್ರಪೋರ್ಷ್ನಲ್ ಟು ಅಂತಿತ್ತಲ್ಲ, ಅದರ ಬದಲು ಕೆ ಅಂತ ಯೂಸ್ ಮಾಡ್ತೀವಿ. ಅನುಪಾತೀಯವಾಗಿದೆ ಎಂಬುದನ್ನು ತೆಗೆದಾಗ ಕೆ ಇಂಟು ಎಮ್ ಇಂಟು ವಿ ಮೈನಸ್ ಯು ಬೈ ಟಿ ಅಂತ ಆಗುತ್ತೆ. ಅಥವಾ ಎಫ್ ಈಸ್ ಈಕ್ವಲ್ ಟು ಕೆ ಇಂಟು ಎಮ್ ಎ ಅಂತ ಆಗುತ್ತೆ. ಕೆ ಅಂದರೆ ಏನದು, ಸ್ಥಿರಾಂಕ. ಇಲ್ಲಿ ಕೆ ಅಂದರೆ ಏನರ್ಥ, ಕಾನ್ಸ್ಟೆಂಟ್ ಅಂತ ಇಂಗ್ಲೀಷಲ್ಲಿ ಸ್ಥಿರಾಂಕ ಅಂತ ಕರೀತಾರೆ. ಈಗ ಎಮ್ ಈಸ್ ಈಕ್ವಲ್ ಟು 1 kg, ಎ ಈಸ್ ಈಕ್ವಲ್ ಟು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಕೆ ಈಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಇಲ್ಲಿ ಎಮ್ 1 ಎ 1 ಆದಾಗ ಏನಾಗುತ್ತೆ, ಕೆ ಕೂಡ 1 ಆಗುತ್ತೆ. ಆವಾಗ ಸೂತ್ರ ಏನಾಗುತ್ತೆ, ಎಫ್ ಈಸ್ ಈಕ್ವಲ್ ಟು ಎಮ್ ಎ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಎಫ್ ಅಂದ್ರೇನು, ಫೋರ್ಸ್. ಎಮ್ ಅಂದ್ರೇನು, ಮಾಸ್. ಎ ಅಂದ್ರೇನು, ಆಕ್ಸಲರೇಷನ್. ಸೊ ಸೆಕೆಂಡ್ ಲಾ ಅಂದ ತಕ್ಷಣ ನಿಮಗೆ ಆ ಸೂತ್ರ ನೆನಪಾಗಬೇಕು, ಎಫ್ ಈಸ್ ಈಕ್ವಲ್ ಟು ಎಮ್ ಎ ಅಂತ. ಹೇಗೆ ಅಳಿತಾರೆ ಅದನ್ನು, ನ್ಯೂಟನ್ ಅಂತ ಒಂದು ಬಲ, ಎನ್ ಅಂತ ಬರೀತಾರೆ. ಯಾಕೆ ಹೆಸರಿಟ್ಟರು ಅದನ್ನು, ಸರ್ ಐಸಾಕ್ ನ್ಯೂಟನ್ ಅವನು ಕಂಡುಹಿಡಿದಂಥ ನಿಯಮ, ಆದ್ದರಿಂದಾಗಿ ಅದಕ್ಕೆ ನ್ಯೂಟನ್ ಅಂತ ಕರೆದ್ರು. ಸೊ 1 ನ್ಯೂಟನ್ ಅಂತ. ಸೊ ವಾಟ್ ಈಸ್ 1 ನ್ಯೂಟನ್? 1 ನ್ಯೂಟನ್ ಅಂದರೆ 1 ಕಿಲೋಗ್ರಾಮ್ ದ್ರವ್ಯರಾಶಿಯುಳ್ಳ ವಸ್ತುವಿನಲ್ಲಿ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷವನ್ನು ಉಂಟು ಮಾಡುವ ಬಲ. ನ್ಯೂಟನ್, ಫೋರ್ಸ್ ಆಫ್ 1 ನ್ಯೂಟನ್ ಮೀನ್ಸ್ ಇಟ್ ದ ಫೋರ್ಸ್ ಅಪ್ಲೈಡ್ ಆನ್ ಎ ಬಾಡಿ ಆಫ್ 1 kg ಟು ಪ್ರೊಡ್ಯೂಸ್ ಎನ್ ಆಕ್ಸಲರೇಷನ್ ಆಫ್ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದ್ಯಾಟ್ ಫೋರ್ಸ್ ಈಸ್ ಕಾಲ್ಡ್ 1 ನ್ಯೂಟನ್ ಅಂತ ಹೇಳ್ತಾರೆ. ಇದು ಎಲ್ಲಿ ಉಪಯೋಗಿಸ್ತಾರೆ ಅಂತ ಕೇಳ್ಬೋದು. ಈ ನಿಯಮನ ಎಲ್ಲಿ ಉಪಯೋಗಿಸ್ಬೋದು, ಈ ಸೂತ್ರ, ಈ ನಿಯಮ ಎಲ್ಲಿ ಉಪಯೋಗಿಸ್ಬೋದು ಅಂದರೆ, ಒಂದನೇದಾಗಿ ನೋಡಿ, ಆಗಲೇ ನಿಮ್ಗೆ ಹೇಳಿದ್ದೀನಿ, ವೇಗವಾಗಿ ಬರುತ್ತಿರುವ ಕ್ರಿಕೆಟ್ ಬಾಲನ್ನು ಕ್ಯಾಚ್ ಹಿಡಿಯುವಾಗ ಫೀಲ್ಡರು ತನ್ನ ಕೈಗಳನ್ನು ಹಿಂದಕ್ಕೆ ಎಳ್ಕೊಳ್ತಾನೆ. ನೋಡಿ, ಎಸ್ಪೆಷಲಿ ನೋಡಿ, ಕ್ರಿಕೆಟ್ನಲ್ಲಿ ವಿಕೆಟ್ ಕೀಪರ್ ಅಂತ, ನಮ್ಮ ದೇಶ ಫೇಮಸ್ ವಿಕೆಟ್ ಕೀಪರ್ ಯಾರು? ಅವನು ಇತ್ತೀಚೆಗೆ ರಾಜೀನಾಮೆ ಕೊಟ್ಟ. ಅವನು ನಮ್ಮ ದೇಶ ಕ್ರಿಕೆಟ್ ಕ್ಯಾಪ್ಟನ್ ಕೂಡ ಆಗಿದ್ದ, ಗೊತ್ತಲ್ಲ? ಕ್ರಿಕೆಟ್ ಬಗ್ಗೆ ಕೇಳಿದ್ರೆ ಈ ಕಾಲದಲ್ಲಿ 5 ವರ್ಷ ಮಗುಗೂ ಗೊತ್ತಿರುತ್ತೆ, 95 ವರ್ಷ ಮುದುಕನಿಗೂ ಗೊತ್ತಿರುತ್ತೆ. ಈ ಮಧ್ಯೆ ಎಲ್ಲರೂ ಕೋಟ್ಯಾಂತರ ಮಂದಿ ನೋಡ್ತಾರೆ ಕ್ರಿಕೆಟ್. ಯಾಕೆ, ಅದೊಂಥರ ಹುಚ್ಚಿಡ್ದಂಗೆ. ಆ ಒಂದು MS ಧೋನಿ ಅಂತ ಫೇಮಸ್ ವಿಕೆಟ್ ಕೀಪರ್, ಅವರು ಹಿಂದ್ಗಡೆ ಬಾಲ್ ಹಿಡಿಯೋದು ನೋಡಿರ್ಬೋದು ನೀವು. ಕೈ ಗ್ಲೌಸ್ ಹಾಕಿರ್ತಾರೆ, ಬಾಲ್ ಬಂದು ಕೈಗೆ ಬಂದರೆ ತಕ್ಷಣ ಹಿಡಿಯೋಕ್ಕಾಗಲ್ಲ, ಅದು ಎಳಿತಾರೆ. ಯಾಕೆ ಎಳಿತಾರೆ ನೋಡಿ, ವೇಗವಾಗಿ ಬರುತ್ತಿರುವ ಕ್ರಿಕೆಟ್ ಬಾಲು, ಅದು ಸ್ಪೀಡಾಗಿ ಬರ್ತಿರ್ತದೆ ಬಾಲು, ಅದು ಕ್ಯಾಚ್ ಹಿಡಿಯುವಾಗ, ಕ್ಯಾಚ್ ಎಂಬುದು ಇಂಗ್ಲೀಷ್ ಪದ, ಅದು ಹಿಡಿತೀವಲ್ಲ ಅದಕ್ಕೆ ಕ್ಯಾಚ್ ಅಂತ ಕರೀತಾರೆ. ಫೀಲ್ಡರು ತನ್ನ ಕೈಗಳನ್ನು ಹಿಂದೆ ಕೇಳ್ಕೊಳ್ತಾನೆ. ಸೊ ಇದು ನೆಟ್ ಪ್ರಾಕ್ಟೀಸ್ ಅಂತ ಮಾಡ್ತಾರೆ ಯಾವುದೋ ಕ್ರಿಕೆಟ್ ಮ್ಯಾಚ್ ಆಡೋ ಮೊದಲು. ಆ ನೆಟ್ ಪ್ರಾಕ್ಟೀಸ್ ಮಾಡಿದಾಗ ಇದೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ತಾರವ್ರು. ಬೌಲಿಂಗ್ ಹೆಂಗೆ ಮಾಡಬೇಕು, ಫೀಲ್ಡಿಂಗ್ ಹೆಂಗೆ ಮಾಡಬೇಕು, ಬ್ಯಾಟಿಂಗ್ ಹೆಂಗೆ ಮಾಡಬೇಕು, ವಿಕೆಟ್ ಕೀಪಿಂಗ್ ಹೆಂಗೆ ಮಾಡಬೇಕು, ಎಲ್ಲ ಬೇರೆ ಬೇರೆ ಥರ ಬಾಲ್ ಬಂದಾಗ ಯಾವ ಥರ ಬೇರೆ ಬೇರೆ ರೀತಿ ಅದನ್ನು ಮಾಡಬೇಕು ಅಂತ ತಿಳ್ಕೊಬೇಕು. ಇನ್ನೊಂದು, ಸಿಮೆಂಟ್ ನೆಲದ ಮೇಲೆ ಬಿದ್ದ ವ್ಯಕ್ತಿ ಗಾಯಗೊಳ್ಳುತ್ತಾನೆ. ನೆಲದ ಮೇಲೆ ಯಾಕೆ ಅಂದರೆ ಅವನ ಚಲನ ಪರಿಮಾಣ ಇದೆಯಲ್ಲ ಅದು ಶೂನ್ಯ ಆಗುತ್ತೆ, ಸಡನ್ನಾಗಿ ಬೀಳ್ತಾನೆ. ಅದೇ ಬೇರೆ ಮೇಲೆ ಬಿದ್ದಾಗ, ಬೇರೆ ಮರಳು ರಾಶಿ ಮೇಲೆ ಬಿದ್ದರೆ ಅಥವಾ ಇದ್ರ ಮೇಲೆ ಬಿದ್ದಾಗ ಅಷ್ಟೊಂದು ಏಟಾಗೋದಿಲ್ಲ. ಅಲ್ಲಿ ದ್ರವ್ಯರಾಶಿ ಇರುತ್ತೆ, ವೇಗ ತಕ್ಷಣ 0 ಆಗುತ್ತೆ,
ಹಾಗಾಗಿ ಏನಾಗುತ್ತೆ, ಆ ಸಿಮೆಂಟ್ ನೆಲದ ಮೇಲೆ ಬಿದ್ದಾಗ ಇದು ಕಾರಣ ಏನಂದರೆ ಚಲನ ಪರಿಮಾಣವೇ ಕಾರಣ, ಸಂವೇಗನೇ ಕಾರಣ. ಸಂವೇಗ 0 ಆಗುತ್ತೆ. ಹಾಗಾಗಿ ಅವನು ಏನಾಗ್ತದೆ, ಗಾಯಗೊಳ್ತಾನೆ ಅಂತ ಹೇಳ್ಬಿಟ್ಟು. ಅದು ರಫ್ ಆಗಿರುತ್ತೆ, ನೆಲ ಘರ್ಷಣೆ ಜಾಸ್ತಿ ಇರುತ್ತೆ. ಎರಡನೇದಾಗಿ ದೂರ ಜಿಗಿತ ಅಂತಾರೆ. ಇದು ನಿಮಗೆಲ್ಲ ಗೊತ್ತಿದೆ, ಲಾಂಗ್ ಜಂಪ್. ಈ ಒಂದು ಕ್ರೀಡೆ ಇದೆಯಲ್ಲ, ಎಲ್ಲ ಶಾಲೆಯಲ್ಲೂ ಇರುತ್ತೆ. ಹಳ್ಳಿ ಶಾಲೆ ಆಗುತ್ತೆ, ಡಿಲ್ಲಿ ಶಾಲೆ ಆಗುತ್ತೆ. ಲಾಂಗ್ ಜಂಪು, ಹೈ ಜಂಪು, ರನ್ನಿಂಗ್ ರೇಸು, ಬಾಲ್ ಥ್ರೋ ಎಲ್ಲ ಕಾಮನ್. ಜಗತ್ ಪ್ರಸಿದ್ಧ ಲಾಂಗ್ ಜಂಪ್ ಯಾರು ಹೇಳ್ತೀರಾ? ಸುಮಾರು 8.95 ಮೀಟ್ರ್ ಹಾರಿದ್ದಾನೆ ಅವನು. ಅಮೇರಿಕಾದವನು. ಮೊದಲು ಬಾಬ್ ಬೀಮನ್ ಅಂತಿದ್ದ, ನಮ್ಮಲ್ಲಿ ಮಿಲ್ಖಾ ಸಿಂಗ್ ಅಂತಿದ್ದ ಮೊದಲು ಅಲ್ವಾ. ಇವಾಗ ಈ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಸುಮಾರು 8.95 ಮೀಟ್ರ್ ಅಂದರೆ ಸುಮಾರು 9 ಮೀಟ್ರ್ ಆಗುತ್ತೆ, ಅಂದರೆ 25 ಅಡಿಗಿಂತ ಹೆಚ್ಚು ದೂರ. ಅಲ್ಲೇನು ಮಾಡ್ತಾರೆ, ಅವ್ನು ಓಡ್ ಬಂದುಬಿಟ್ಟು ಹಾರ್ತಾನೆ. ಅದಕ್ಕೇನಂತಾರೆ, ಮರಳಿನ ಗುಪ್ಪೆ ಅಂತಾರೆ. ಸ್ಯಾಂಡ್ ಪಿಟ್ ಮಾಡಿರ್ತಾರೆ, ಅಥವಾ ಕುಷನ್ ಬೆಡ್ ಅಂತ ಇರುತ್ತೆ. ಇನ್ನೊಂದು ಬೆಡ್ ಆಫ್ ಕುಷನ್, ಈ ನಾರಿಂದ ಮಾಡಿರ್ತಾರೆ. ಅದು ಈ ಕುಸ್ತಿ ಆಡೋರು ಕೂಡ ಉಪಯೋಗಿಸ್ತಾರೆ ಅದನ್ನು, ಕುಷನ್ ಬೆಡ್ ಅಂತ. ಅದ್ಮೇಲೆ ಬೀಳೋ ಮಾಡ್ತಾರೆ. ಯಾಕೆ? ಚಲನ ಪರಿಮಾಣ ಜಾಸ್ತಿ ಇರುತ್ತೆ. ಓಡ್ಕೊಂಬರ್ತಾರೆ ನೋಡ್ರಿ, ವೇಗ ಜಾಸ್ತಿ ಇರುತ್ತೆ. ತಕ್ಷಣ ಅದನ್ನು 0 ಮಾಡಬೇಕಾಗುತ್ತೆ. ಆಗೇನಾಗ್ತದೆ, ಬಾಡಿ ಕಂಟ್ರೋಲ್ ಸಿಗೋಲ್ಲ, ಬೀಳುವಾಗ ಏಟಾಗುತ್ತೆ ತುಂಬ. ಆ ಏಟ್ ತಪ್ಪಿಸ್ಲಿಗೋಸ್ಕರ ಅದನ್ನು ಮರಳಿನ ಮೇಲೆ ಬೀಳೋ ಮಾಡ್ತಾರೆ, ಅಥವಾ ಕುಷನ್ ಬೆಡ್ ಮೇಲೆ ಬೀಳೋ ಮಾಡ್ತಾರೆ. ಸೊ ನೀವು ಕೂಡ ಟ್ರೈ ಮಾಡಿ. 9ನೇ ಕ್ಲಾಸ್ ಮಕ್ಕಳು ಅಂದರೆ ಸುಮಾರೊಂದು 14 ಅಡಿ 15 ಅಡಿ ಹಾರ್ಬೋದು ಈಸಿಯಾಗಿ. ಆದರೆ ವರ್ಲ್ಡ್ ರೆಕಾರ್ಡ್ ಎಷ್ಟಿದೆ? 8.95 ಮೀಟರ್ಸ್, ಅಂದರೆ 25 ಅಡಿಗಿಂತ ಜಾಸ್ತಿ ಆಗುತ್ತೆ. ಅಷ್ಟು ದೂರ ಹಾರ್ತಾರೆ. ನೀವು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಪಾಠ ಕಲಿತ ಮೇಲೆ ಜಾಸ್ತಿ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ನೋಡಿ, ಪಿಟ್ ಮಾಡುವಾಗ ಸಾಫ್ಟ್ ಮಾಡ್ತಾರೆ, ಮಣ್ಣನ್ನೆಲ್ಲ ಹದ ಮಾಡ್ತಾರೆ. ಯಾಕೆಂದರೆ ಗಟ್ಟಿಯಾಗಿದ್ದರೆ ಕೈ ಕಾಲು ಏಟಾಗುತ್ತೆ. ಅದು ಒಂದು ಇದರ ಒಂದು ಅನ್ವಯ. ಇನ್ನೊಂದು ಕರಾಟೆ ಪಟು ಅಂತಿರುತ್ತೆ. ಏನು ಕರಾಟೆ ಅಂದರೆ ಅರ್ಥ ಏನು? ಯಾರು ಹೇಳ್ತೀರಾ? ಯಾವ ದೇಶ ಸ್ಟಾರ್ಟ್ ಆಯ್ತಿದ್ದು ಕರಾಟೆ? ಜಪಾನ್ ಅಲ್ವಾ. ಕರಾಟೆ ಅರ್ಥ ಏನು ಗೊತ್ತಾ? ಬರಿಗೈ ಅಂತ. ಅಲ್ಲೇ ನೀವು ಕೂತಲ್ಲೇ ಕುಸ್ತಿ ಆಡಬೇಡಿ. ಈಗ ನೀವು ನೋಡ್ತಾ ಇರಿ. ಈಗ ಕರಾಟೆ ಪಟು ಅಂದರೆ ಬರಿಗೈಯಲ್ಲಿ ಅಂತ. ಅವರು ಈ ಮಂಜುಗಡ್ಡೆ ಚಪ್ಪಡಿ ಇರುತ್ತೆ, ಈ ಎಲ್ಲ ಕಡೆ ಇರೋದಿಲ್ಲ, ಕೆಲವು ಕಡೆ ಈ ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೆಡಲ್ ಮಾಡಿ ತೋರಿಸ್ತಾರೆ. ಒಂದು 4-5 ಹಂಚುಗಳನ್ನು ಜೋಡಿಸ್ತಾರೆ, ಮಂಜುಗಡ್ಡೆ ಚಪ್ಪಡಿಯನ್ನು ಇಟ್ಕೊತಾರೆ, ಜೋರಾಗಿ ಒಂದೇ ಹೊಡೆತ. ಅವರು ಬಾಯಲ್ಲಿ ಸೌಂಡ್ ಮಾಡ್ತಾರೆ, ಏಯ್ ಅಂತ ಸೌಂಡ್ ಮಾಡಿ ಜೋರು ಹೊಡಿತಾರೆ. ಯಾಕೆ? ಚಲನ ಪರಿಮಾಣ ಜಾಸ್ತಿ ಆಗುತ್ತೆ, ಬಲ ಪ್ರಯೋಗ ಜಾಸ್ತಿ ಆಗುತ್ತೆ. ಆವಾಗೇನಾಗುತ್ತೆ, ಎಷ್ಟೇ ಗಟ್ಟಿ ಇದ್ದರೂ ಕೂಡ ಮಂಜುಗಡ್ಡೆ ಚಪ್ಪಡಿ ಆಗಲಿ ಅಥವಾ 4-5 ಜೋಡಿಸಿಟ್ಟಂಥ ಹಂಚುಗಳಾಗಲಿ, ಅದು ಜೋಡಿಸುವ ಹೆಂಗೆ ಜೋಡಿಸ್ತಾರೆ? ಮಧ್ಯೆ ಗ್ಯಾಪ್ ಇಡಬೇಕು. 2 ಕಡೆ ಕಲ್ಲಿರ್ತದೆ, ಆ ಕಡೆ ಜೋಡಿಸಿರ್ತಾರೆ, ಮಧ್ಯದಲ್ಲಿ ಹಂಚು ಅಥವಾ ಮಂಜುಗಡ್ಡೆ ಇಟ್ಟಿರ್ತಾರೆ. ಅದನ್ನು ಜೋರಾಗಿ ರಭಸವಾಗಿ ಹೊಡಿತಾರೆ. ರಭಸ ಹೊಡೆದಾಗ ಏನಾಗುತ್ತೆ, ಅದು ಒಡೆಯುತ್ತೆ. ಯಾಕೆ ಒಡೆಯುತ್ತೆ? ಅದರ ಚಲನ ಪರಿಮಾಣ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಇದು ಕೆಲವು ಮುಖ್ಯವಾದ ಅನ್ವಯಗಳು. ಇನ್ನು ಇದೇ ಥರ ನೀವು ಕೂಡ ಯೋಚನೆ ಮಾಡ್ಬೋದು ಅಲ್ವಾ, ಎಲ್ಲೆಲ್ಲ ಈ ಚಲನ ಪರಿಮಾಣ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೀವು ಯೋಚನೆ ಮಾಡಿ. ಇದೆಲ್ಲ ನ್ಯೂಟನ್ನ 2ನೇ ನಿಯಮದಲ್ಲಿ ಆಧರಿಸಿರ್ತಕ್ಕಂಥದ್ದು. ಇನ್ನು ಕೆಲವು ಲೆಕ್ಕದಲ್ಲಿ ನೋಡೋಣ. 5 kg ದ್ರವ್ಯರಾಶಿಯುಳ್ಳ ಒಂದು ವಸ್ತುವಿನ ಮೇಲೆ 20 ನ್ಯೂಟನ್ ಬಲ ಪ್ರಯೋಗವಾದರೆ ಅದರ ವೇಗೋತ್ಕರ್ಷ ಎಷ್ಟು? ಸೂತ್ರ ಏನು? F = ma. In this formula, mass is given to be 5 kgs. Force is given to be 20 newtons. So 20 newtons force ಇದೆ. What is acceleration ಅಂತ ಕೇಳ್ತಿದ್ದಾರೆ. So acceleration is equal to force by mass, F by m. So 20 by 5, that is 4. What is the unit of acceleration? Meter per second square. ವೇಗೋತ್ಕರ್ಷ ಮಾನ meter per second square. It is one of the problems. ಸೆಕೆಂಡ್ ಪ್ರಾಬ್ಲಮ್ ಅರ್ಥ ಆಯ್ತಲ್ಲ ಹೇಗೆ ಅಂತ? ಈ ಸೂತ್ರ ಏನಿದೆ F = ma, ಇಲ್ಲಿ 3 ಪದಗಳಿದೆ.
ಏನು 3 ಪದಗಳು? ಒಂದು ಎಫ್ ಅಂತ, ಹಂಗಂದ್ರೇನು? ಫೋರ್ಸ್. ವಾಟ್ ಈಸ್ ಎಮ್? ಮಾಸ್ ಅಂದರೆ ದ್ರವ್ಯರಾಶಿ. ಎ ಆಕ್ಸಲರೇಷನ್ ಅಥವಾ ವೇಗೋತ್ಕರ್ಷ. ಈ ಮೂರರಲ್ಲಿ ಯಾವುದಾದ್ರು 2 ಕೊಟ್ಟರೆ ಸಾಕು, 3ನೇ ಹುಡುಕ್ಬೋದು. ಉದಾಹರಣೆಗೆ ಎಮ್ ಮತ್ತು ಎ ಕೊಟ್ಟರೆ ಎಫ್ ಹುಡುಕ್ಬೋದು, ಎಫ್ ಮತ್ತು ಎ ಕೊಟ್ಟರೆ ಎಮ್ ಹುಡುಕ್ಬೋದು, ಎಫ್ ಮತ್ತು ಎಮ್ ಕೊಟ್ಟರೆ ಎ ಹುಡುಕ್ಬೋದು ಅಲ್ವಾ? ಈ ಲೆಕ್ಕದಲ್ಲಿ ಏನು? ಎ ಕೇಳಿದ್ದಾರೆ, ಸೊ ಅದಕ್ಕೆ ಎಫ್ ಕೊಟ್ಟಿದ್ದಾರೆ. ಎಫ್ ಎಷ್ಟು ಕೊಟ್ಟಿದ್ದಾರೆ? 20. ಎಮ್ ಎಷ್ಟು ಕೊಟ್ಟಿದ್ದಾರೆ? 5. ಈ ಎಫ್ ಮತ್ತು ಎಮ್ ತಗೊಂಡು ವೇಗೋತ್ಕರ್ಷನ ಹುಡುಕ್ಬೇಕು. ಎ ಈಸ್ ಈಕ್ವಲ್ ಟು 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಇನ್ನೊಂದು ಲೆಕ್ಕ, 25 kg ದ್ರವ್ಯರಾಶಿ ಉಳ್ಳ. ಸೊ ದ್ರವ್ಯರಾಶಿ ಅರ್ಥ ಏನು? ಮಾಸ್. ಸಿಂಬಲ್ ಏನು? ಎಮ್. 4 m ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂದ್ರೇನದು? ವೇಗೋತ್ಕರ್ಷ ಎ. ಸೊ ಎಮ್ ಮತ್ತು ಎ ಕೊಟ್ಟಿದ್ದಾರೆ. ಬೇಕಾದ ಬಲ ಎಷ್ಟು ಅಂತ ಕೇಳಿದ್ದಾರೆ, ಎಫ್. ಸೊ ಎಫ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಲೆಕ್ಕ ಓದಿದ ತಕ್ಷಣ ನಿಮಗೆ ಏನು ಕೊಟ್ಟಿದ್ದಾರೆ, ಏನು ಕಂಡುಹಿಡಿಯಬೇಕು ಅಂತ ಗೊತ್ತಾಗಬೇಕು. ಗೊತ್ತಾಗಲ್ಲ? ಸೊ ನೆಕ್ಸ್ಟ್ ಲೆಕ್ಕದಲ್ಲಿ ಏನಿಗೆ ಹುಡುಕ್ಬೇಕು ನಾವು? ಬಲ ಹುಡುಕಬೇಕು. ಬಲಕ್ಕೇನು ಸೂತ್ರ? ಎಫ್ ಈಸ್ ಈಕ್ವಲ್ ಟು ಎಮ್ ಎ. ಸೊ ಎಫ್ ಈಸ್ ಈಕ್ವಲ್ ಟು ಎಮ್ ಎ, ನ್ಯೂಟನ್ 2ನೇ ನಿಯಮ ಪ್ರಕಾರ ಎಫ್ ಈಸ್ ಈಕ್ವಲ್ ಟು ಎಮ್ ಎ ಅಂತ ಬರುತ್ತೆ. ಸೊ ಎಮ್ ಅಂದರೆ ಎಷ್ಟು? 25 kg. ಎ ಅಂದರೆ ಎಷ್ಟು? 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಗುಣಿಸ್ತಾ ಎಷ್ಟು ಬರುತ್ತೆ? 100 ನ್ಯೂಟನ್ ಅಂತಾರೆ. ಸೊ ಇದನ್ನು ಅಂಡರ್ಲೈನ್ ಮಾಡ್ಕೋಬೇಕು ಈ ಥರ. ಎಫ್ ಅಂದ್ರೇನು? ಫೋರ್ಸ್. ಸೊ ಎಫ್ ಈಸ್ ಈಕ್ವಲ್ ಟು 100 ನ್ಯೂಟನ್ಸ್. ಇದು ಇನ್ನೊಂದು ಲೆಕ್ಕ. ಇದೇ ಥರ ಲೆಕ್ಕವನ್ನು ಮಾಡಿ ಕಲ್ತ್ಕೋಬೇಕು. ಈಗ ಸ್ವಲ್ಪ ಹೋಮ್ವರ್ಕ್ ಮಾಡೋಣ, ನಾಳೆ ಬರೋ ಮಾಡ್ಕೊಂಬರ್ತೀರಾ? ಓಕೆ. ಒಂದನೇದು, ಒಂದು ಕಾಯದ ಸಂವೇಗ ಎಂದರೇನು? ಅಳೆಯುವ ಮಾನ ಯಾವುದು? ಸಂವೇಗ ಅಂತ ಏನರ್ಥ? ಮೊಮೆಂಟಮ್ ಅಂತ ಇಂಗ್ಲೀಷಲ್ಲಿ. ವಾಟ್ ಡು ಯು ಮೀನ್ ಬೈ ಮೊಮೆಂಟಮ್ ಆಫ್ ಎ ಬಾಡಿ? ಆ್ಯಂಡ್ ವಾಟ್ ಈಸ್ ಹಿಸ್ ಯೂನಿಟ್ ಆಫ್ ಮೆಷರಿಂಗ್? ಸೆಕೆಂಡ್ ಕ್ವಶನ್, ನ್ಯೂಟನ್ ಚಲನ 2ನೇ ನಿಯಮ ಬರೀರಿ. ಸ್ಟೇಟ್ ದಿ ಸೆಕೆಂಡ್ ಲಾ ಆಫ್ ನ್ಯೂಟನ್. ಥರ್ಡ್ ಕ್ವಶನ್, 1 ನ್ಯೂಟನ್ ಬಲ ಎಂದರೇನು? ವಾಟ್ ಯು ಮೀನ್ ಬೈ 1 ನ್ಯೂಟನ್? ಡಿಫೈನ್ 1 ನ್ಯೂಟನ್ ಅಂತ ಇಂಗ್ಲೀಷ್ ಇರ್ಬೋದು, ಐ ಡಿಫೈನ್ ಅಂತ ಹೇಳ್ತಾರೆ. ಇವುಗಳಲ್ಲಿ ಯಾವುದು ಹೆಚ್ಚು ಬಲವಾಗಿದೆ? ಒಂದನೇದು 2 kg ದ್ರವ್ಯರಾಶಿಯುಳ್ಳ ಕಾಯದ ಮೇಲೆ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಉಂಟು ಮಾಡೋ ಬಲ. ಎರಡನೇದು 4 kg ದ್ರವ್ಯರಾಶಿಯುಳ್ಳ ಕಾಯದಲ್ಲಿ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಉಂಟು ಮಾಡುವ ಬಲ. ಇದರಲ್ಲಿ ಯಾವ್ದು ಜಾಸ್ತಿ ಅಂತ ಕೇಳ್ತಿದ್ದಾರೆ. ಸೊ ಅದನ್ನು ನೀವು ಮಾಡ್ಕೊಂಬನ್ನಿ, ಸರಿನಾ? ಅದೇ ಎಫ್ ಈಸ್ ಎಮ್ ಎ ಸೂತ್ರ ಹಾಕ್ಕೊಬೇಕು. ಅದರಲ್ಲಿ ಎಫ್ ಹುಡುಕಬೇಕು, F1 F2. ಇನ್ನು ನೆಕ್ಸ್ಟ್ ಕ್ವಶನ್ನು, ದೂರ ಜಿಗಿತ. ಅದಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ಲಾಂಗ್ ಜಂಪ್. ಕ್ರೀಡಾಳುಗಳು ಅಂದರೆ ಅಥ್ಲೆಟ್ಸ್ ತಮ್ಮ ಜಿಗಿತದ ನಂತರ ಮರಳುಗುಪ್ಪೆ ಅಥವಾ ಕುಷನ್ ಹಾಸಿಗೆಯ ಮೇಲೆ ಬೀಳುವಂತೆ ಮಾಡುತ್ತಾರೆ, ಏಕೆ? ಹೇಗೆ ಮಾಡ್ಕೊಂಬರ್ತೀರಾ? ನಾಳೆ ದಿವಸ ಈ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಬನ್ನಿ. ಎಲ್ಲರೂ ಕೂಡ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು. ಸಾಯಿರಾಮ್.